ನಮಸ್ತೆ ಗೆಳೆಯರೇ, ಕನ್ನಡ ಸಿವಿಲ್ ಟಾಪ್ ಚಾನಲ್ಗೆ ಸ್ವಾಗತ. ಇವತ್ತೇನಪ್ಪ ಅಂದರೆ KPSCಯಿಂದ ಮತ್ತೆ ಸಿವಿಲ್ ಇಂಜಿನಿಯರ್ಸ್ಗೆ ಒಂದು ಬಂಪರ್ ಆಫರ್ ಕೊಟ್ಟಿದ್ದಾರೆ. ಸಿವಿಲ್ ಇಂಜಿನಿಯರ್ಸ್ಗೆ 3 ಡಿಪಾರ್ಟ್ಮೆಂಟಿಂದ ಯಾವುದ್ಯಾವುದಂದರೆ BBMP ಮತ್ತು ಜಲಸಂಪನ್ಮೂಲ ಇಲಾಖೆ ಮತ್ತು ಒಂದು ಲ್ಯಾಂಡ್ ಸರ್ವೆ ಡಿಪಾರ್ಟ್ಮೆಂಟ್, ಕಂದಾಯ ಇಲಾಖೆದು. ಅದರಲ್ಲಿ ಈ ಹಿಂದೆ ಇದು ಕರೆದಿದ್ರು, ಲ್ಯಾಂಡ್ ಮೆಜರ್ಮೆಂಟ್ ಅಂದರೆ ತಾಲೂಕು ಸರ್ವೇರ್ ಮಾಡೋಕ್ಕೆ, ತಾಲೂಕು ಸರ್ವೇರ್ ಪೋಸ್ಟ್ ಕರೆದಿದ್ರು. ಈಗ ADLR ಅಂದರೆ ADLR ಅವ್ರ DDLR ಅದರಿಗಿಂತ ಒಂದು ನೆಕ್ಸ್ಟ್ ಪೊಸಿಷನ್. ಓಕೆ, ಚೆನ್ನಾಗಿರೋಂಥ ಗ್ರೂಪ್ B ಹುದ್ದೆ ಇದೆ. ಓಕೆ, ಒಂದು ಒಳ್ಳೆ ಪೋಸ್ಟು. BBMPಯಲ್ಲಿ 92 ಪೋಸ್ಟ್ ಕರೆದಿದ್ದಾರೆ. ಅದು HKಯಲ್ಲಿ ಮತ್ತು 8 ಪೋಸ್ಟು, ಟೋಟಲ್ 100 ಪೋಸ್ಟ್ ಇದೆ. ಓಕೆ, ಮತ್ತು ನಮ್ಮದು ಜಲಸಂಪನ್ಮೂಲ ಅಂದರೆ ವಾಟರ್ ಇರಿಗೇಷನ್, ವಾಟರ್ ರಿಸೋರ್ಸ್ ಡಿಪಾರ್ಟ್ಮೆಂಟಿಂದ ಅದರಲ್ಲಿ 90 ಪೋಸ್ಟು. ಅದು ನಾನ್ HK ಪೋಸ್ಟ್ ಇದೆ 90. ಓಕೆ, ಅದು ಬಿಟ್ಟು ಇನ್ನೂ ಒಂದು 8 ಇಲ್ಲ 7 ಬೇರೆ ಬೇರೆ ಡಿಪಾರ್ಟ್ಮೆಂಟಿಂದನೂ ಕಾಲ್ ಫಾರ್ಮ್ ಆಗಿದೆ. ಓಕೆ, ಟೋಟಲ್ 270 ಪೋಸ್ಟರ್ಸ್ ಇದೆ. ನಾನು ಸಿವಿಲ್ ಇಂಜಿನಿಯರಿಂಗ್ ರಿಲೇಟೆಡ್ ಬಗ್ಗೆ ಎಷ್ಟು ಪೋಸ್ಟ್ ಇದೆ, ಏನೇನು ಎಲಿಜಿಬಿಲಿಟಿ ಇದೆ, ಏನೇನು ಸಿಲೆಬಸ್ ಇದೆ, ಅದ್ರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತೀನಿ. ಓಕೆ, ಯಾರೇನೋ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿರಿ. ನಾನು ಇದ್ರ ಮೇಲೆ ಈ 3 ಡಿಪಾರ್ಟ್ಮೆಂಟು ಮತ್ತು ನಮ್ಮದು ವಾಟರ್ ಸಪ್ಲೈ ಮತ್ತು ಸ್ಯಾನಿಟರಿ ಬೋರ್ಡಿಂದ ಒಂದೇನು ನೋಟಿಫಿಕೇಷನ್ ಆಗಿತ್ತು, ಅದ್ರದ್ದು ಎಕ್ಸಾಮ್ಸ್ ಬರುತ್ತೆ ಇನ್ನೊಂದು ಸ್ವಲ್ಪ ದಿನದಲ್ಲಿ, ಇನ್ನೊಂದು 1-2 ತಿಂಗಳಲ್ಲಿ ಬರುತ್ತೆ. ಅದ್ರ ಬಗ್ಗೆ ನಾನು ಈ ನಮ್ಮ ಚಾನಲಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸ್ನ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ, ಇಂಪಾರ್ಟೆಂಟ್ ಟಾಪಿಕ್ಸ್ ಬಗ್ಗೆ ಮಾತಾಡ್ತಾ ಇರ್ತೀನಿ. ಓಕೆ, ಸಬ್ಸ್ಕ್ರೈಬ್ ಆಗಿರಿ. ನಿಮ್ಗೆ ನೆಕ್ಸ್ಟ್ ವೀಡಿಯೋಸ್ನ ಇದು ಎಕ್ಸಾಮ್ ರಿಲೇಟೆಡ್ದು ಇಂಪಾರ್ಟೆಂಟ್ ಟಾಪಿಕ್ಸು, ಇಂಪಾರ್ಟೆಂಟ್ ಸಬ್ಜೆಕ್ಟ್ಸ್ ಬಗ್ಗೆ ನಾನು ವಿಡಿಯೋ ಮಾಡಿ ಹಾಕ್ತಾ ಇರ್ತೀನಿ. ಓಕೆ, ಸ್ಟಾರ್ಟ್ ಮಾಡೋಣ ವಿಡಿಯೋ. ಹಲೋ ಫ್ರೆಂಡ್ಸ್, KPSC ಕರ್ನಾಟಕ ಲೋಕ ಸೇವಾ ಆಯೋಗದಿಂದ ಮತ್ತೆ ಒಂದು ಫ್ರೆಶ್ ನೋಟಿಫಿಕೇಷನ್ ಬಂದಿದೆ ಸಿವಿಲ್ ಇಂಜಿನಿಯರ್ಸಿಗೆ. ಸ್ಪೆಷಲಿ ಇದು ಸಿವಿಲ್ ಇಂಜಿನಿಯರ್ಸಿಗೆ ಅಂತ ಹೇಳ್ಬೋದು, ಬೇರೆ ಡಿಗ್ರಿ ಅವರಿಗೂ ಕರೆದಿದ್ದಾರೆ ಹಾಗೇನೆಲ್ಲ ಅಪ್ಲಿಕೇಶನ್ಸ್. ಸೊ ಜಾಸ್ತಿ ಸಿವಿಲ್ ಅವರಿಗೆ ಇದೆ ಇದರಲ್ಲಿ. ಓಕೆ, ನೋಡೋಣ. ಫಸ್ಟ್ BBMPಯಲ್ಲಿ ನೋಡಿ 92 ಹುದ್ದೆಗಳಿವೆ. ಓಕೆ, ಅದು ವಿಭಾಗ 1 ಅಂದರೆ ಡಿವಿಷನ್ 1. ಜಲಸಂಪನ್ಮೂಲ ಅಂದರೆ ನಮ್ಮದು ವಾಟರ್ ರಿಸೋರ್ಸ್ ಡಿಪಾರ್ಟ್ಮೆಂಟ್, ಇರಿಗೇಷನ್ ಡಿಪಾರ್ಟ್ಮೆಂಟ್ ಅಂತೀವಲ್ಲ, ಅದರಲ್ಲಿ 90 ಪೋಸ್ಟ್ ಇದೆ. ಮತ್ತು ಭೂಮಾಪನ ಇಲಾಖೆ, ಇದರಲ್ಲಿ BBMPಯಲ್ಲಿ 92, ಜಲಸಂಪನ್ಮೂಲ ಇಲಾಖೆ 90. ಇದು HKಗೆ ಬಿಟ್ಟು ಜಸ್ಟ್ RPCಯಲ್ಲಿ ಹೇಳ್ತಾ ಇದ್ದೀನಿ ನಾನು. ಓಕೆ, ನಾನ್ HK ಪೋಸ್ಟ್ಗಳಿವೆಲ್ಲ. HKಗೆ ಬಂದರೆ ಇದು BBMPಯಲ್ಲಿ 92 ಪ್ಲಸ್ HK ಅವರಿಗೆ ಒಂದು ಎಕ್ಸ್ಟ್ರಾ ಪೋಸ್ಟ್ ಇದೆ, ಮತ್ತು 8 ಪೋಸ್ಟ್ ಎಕ್ಸ್ಟ್ರಾ ಇದೆ ಅವರಿಗೆ. ಓಕೆ, ಜಲಸಂಪನ್ಮೂಲ ಇದರಲ್ಲಿ ಇಲ್ಲ, ಜಸ್ಟ್ ನಾನ್ HK ಅವರಿಗೆ ಇದೆ ಎಲ್ಲ ಇರೋದು 90 ಪೋಸ್ಟು. ಮತ್ತು ಭೂಮಾಪನ ಇಲಾಖೆಯಲ್ಲಿ ಅಂದರೆ ADLR DDLR ಬರ್ತಾರಲ್ಲ, ಆ ಥರ ಪೋಸ್ಟ್ಗಳು ಅಂದರೆ ಆಫೀಸರ್ ಪೋಸ್ಟ್. ಇದಕ್ಕಿಂತ ಮೊದಲು ಭೂಮಾಪನ ಕರೆದಿದ್ರು, ಅಂದರೆ ತಾಲೂಕಾ ಸರ್ವೇಯರ್ ಕರೆದಿದ್ರು. ಅದರಿಗಿಂತ ಮೇಲ್ಗಡೆ ಅಧಿಕಾರಿಗಳು ಇರ್ತಾರಲ್ಲ, ಆ ಪೋಸ್ಟಿಗೆ ಇರೋದು. ಓಕೆ, ADLR DDLR ಅಂತಾರಲ್ಲ, ಇದು ನಾನ್ HKಗೆ 24 ಪೋಸ್ಟ್ ಇದೆ, HKಗೆ 3 ಪೋಸ್ಟ್ ಇದೆ. ಓಕೆ, ಟೋಟಲ್ 27 ಪೋಸ್ಟ್ ಇದೆ. ಮತ್ತು ಇದು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ, ಇದರಲ್ಲಿ 21 ಪೋಸ್ಟು. ಕೈಗಾರಿಕಾ ಮತ್ತು ವಾಣಿಜ್ಯ ಇಲಾಖೆ, ಇದರಲ್ಲಿ 20 ಪೋಸ್ಟು. ಜಲಸಂಪನ್ಮೂಲ ಇಲಾಖೆ, ಇದು ಮೆಕ್ಯಾನಿಕಲ್ ಕರೆದಿದ್ದಾರೆ ನೋಡಿ, ಅದೇ ಇರಿಗೇಷನ್ ಡಿಪಾರ್ಟ್ಮೆಂಟೇ ಮೆಕ್ಯಾನಿಕಲ್ 10 ಪೋಸ್ಟ್ ಇದೆ. ಮತ್ತು ಇದು ಇಂಡಸ್ಟ್ರಿಯಲ್ ರಿಲೇಟೆಡ್ದು 7 ಪೋಸ್ಟ್ ಕರೆದಿದ್ದಾರೆ, ಅಂದರೆ ಕಾರ್ಖಾನೆಯ ಸಹಾಯಕ ನಿರ್ದೇಶಕರು 7, ಬಾಯ್ಲರ್ ಸಹಾಯಕ ನಿರ್ದೇಶಕರು 3 ಪೋಸ್ಟು. ಮತ್ತು ಗ್ರೌಂಡ್ ವಾಟರ್, ಅದು ಅಂತರ್ಜಲ ನಿರ್ದೇಶನಾಲಯ, ಅಂದರೆ ಇದು ಜಿಯಾಲಜಿ ಇದ್ದವರಿಗೆ, ಭೂವಿಜ್ಞಾನಿ ಅವರಿಗೆ 10 ಪೋಸ್ಟ್ ಇದೆ. ಓಕೆ, ಇದು ಯಾವುದಕ್ಕೆಲ್ಲ ಎಷ್ಟೆಷ್ಟು ಕ್ವಾಲಿಫಿಕೇಷನ್ ಕೇಳಿದ್ದಾರೆ ಅಂತ ನೋಡೋಣ. ಓಕೆ, ಆಯ್ಕೆ ಪ್ರಕ್ರಿಯೆ ನೋಡಿ ಯಾವ ಥರ ಇದೆ. ಅರ್ಜಿ ಸಲ್ಲಿಸೋದು ಮುಂದಿನ ತಿಂಗಳಿದೆ, 15ನೇ ತಾರೀಕು ಸ್ಟಾರ್ಟ್ ಆಗುತ್ತೆ, 4ನೇ ತಿಂಗಳಲ್ಲಿ ಮುಗಿಯೋದು 5ನೇ ತಿಂಗಳಲ್ಲಿ. ಓಕೆ, 1 ಮಂತ್ ಟೈಮ್ ಇರುತ್ತೆ, ಇನ್ನೂ ಸ್ಟಾರ್ಟ್ ಆಗಿಲ್ಲ, ನೆಕ್ಸ್ಟ್ ಮಂತ್ ಸ್ಟಾರ್ಟ್ ಆಗುತ್ತೆ ಇನ್ನು. ಓಕೆ, ನೆಕ್ಸ್ಟ್ ಮಂತ್ 15ನೇ ತಾರೀಕಿಂದ ಸ್ಟಾರ್ಟ್ ಆಗುತ್ತೆ. ಶುಲ್ಕ ಪಾವತಿ 14ನೇ ತಾರೀಕು ಲಾಸ್ಟು. ಮತ್ತು ಸ್ಪರ್ಧಾತ್ಮಕ ಪರೀಕ್ಷಾ ದಿನಾಂಕ ತಾತ್ಕಾಲಿಕ ಟೆಂಟೇಟಿವ್ ಡೇಟ್ ಅಂತೀವಲ್ಲ, ಅದು ಏನು ಆಗಸ್ಟ್ 11ರಲ್ಲಿ ನಡೆಸ್ಬೋದು ಅಂತ ಇದೆ. ಓಕೆ, ಕನ್ನಡ ಭಾಷಾ ಪರೀಕ್ಷೆ ಮತ್ತು ಸಾಮಾನ್ಯ ಪತ್ರಿಕೆ ಮಾತ್ರ, ಇಷ್ಟೇ ಎಕ್ಸಾಮ್ ಇರೋದು. ಓಕೆ, ಏನು KS ಗೆಜೆಟೆಡ್ ಥರ ಆ ಥರ ಏನಿಲ್ಲ, ಜಸ್ಟ್ ಒಂದು ಸ್ಪೆಸಿಫೈಡ್ ಪೇಪರ್ ಇರುತ್ತೆ, ಒಂದು ಜನರಲ್ ಪೇಪರ್ ಇರುತ್ತೆ, ಒಂದು ಕನ್ನಡ
ಕಡ್ಡಾಯ ಕನ್ನಡ ಯಾರು ಪಾಸಾಗಿಲ್ಲ ಅವ್ರು ಬರೀಬೇಕು. ಪಾಸಾದವ್ರಿಗೆ ಆಯಿತು, ಅದೇನು ಡೈರೆಕ್ಟ್ ಬರೆಯೋದು ಅವಶ್ಯಕತೆ ಇರೋದಿಲ್ಲ. ಓಕೆ ನೋಡಿ, ಎಲ್ಲ ಕೇಳಿದ್ದಾರೆ, ಏನು ಮಿಸ್ಟೇಕ್ ಮಾಡಬಾರ್ದು, ಆ ಥರ ಅಪ್ಲಿಕೇಶನ್ಸ್ ಎಲ್ಲ ನೀವು ಸಬ್ಮಿಟ್ ಮಾಡಬೇಕು ಅಂತ ಎಲ್ಲ ಬರೆದಿದ್ದಾರೆ. ಪೇಮೆಂಟ್ದು ಮೆಥಡ್ ಕೊಟ್ಟಿದ್ದಾರೆ, UPI, ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್, ಈ ಥರದ್ದೆಲ್ಲ ಇದೆ. ಮತ್ತು ಸೇಮ್ ನೀವು KPSCಯಲ್ಲಿ ಏನು ಮಾಡ್ತಿರಲ್ಲ, ಒನ್ ಟೈಮ್ ನೀವು ರಿಜಿಸ್ಟ್ರೇಷನ್ ಮಾಡ್ಕೊಂಡ್ಮೇಲೆ ಸೇಮ್ ಅದೇ SSLC ನಂಬರಿಂದ, ರೆಫರೆನ್ಸ್ ನಂಬರಿಂದ ಒಂದು ಲಾಗಿನ್ ID ಕ್ರಿಯೇಟ್ ಮಾಡಿಕೊಂಡು ಅಲ್ಲಿಂದ ಎಲ್ಲ ನಿಮ್ಮದು ಅಪ್ಲೋಡ್ನ ಡಾಕ್ಯುಮೆಂಟ್ಸ್ನ ಅಪ್ಲೋಡ್ ಮಾಡಬೇಕು. ಓಕೆ, ಮತ್ತು ಸೇಮ್ ಇದೆ ನೋಡಿ ಎಲ್ಲ. ಮತ್ತು ಇದು ಫೋಟೋಸ್ ಎಲ್ಲ JPG ಫಾರ್ಮು, ಮತ್ತು 200 KB ಕೆಳಗಡೆನೇ ಇರಬೇಕು, ಮೀರಬಾರ್ದು, ಅಂದರೆ ಕೆಳಗಡೆ ಇರಬಾರ್ದು ಅಂತ ಇದೆಲ್ಲ ಇದೆ. ಇದೆಲ್ಲ ಬೇಸಿಕ್ಸ್. ಓಕೆ, ಅದು ಮೊದಲಿಂದ ನೋಡಿ KPSC ಏನು ನಾರ್ಮ್ಸ್ ಇದೆ ಅದೇ ಥರನೇ ಫೋಟೋ ಸೈಜ್ ಈ ಥರ ಇರಬೇಕು, ಆ ಥರ ಇರಬೇಕು. ಪೇಮೆಂಟ್ ಮೆಥಡ್ ಕೊಟ್ಟಿದ್ದಾರೆ, ನೆಟ್ ಬ್ಯಾಂಕಿಂಗು, ಡೆಬಿಟ್ ಕಾರ್ಡು, ಕ್ರೆಡಿಟ್ ಕಾರ್ಡು, UPI ಅಂತೇಳಿ. ಓಕೆ, ಮತ್ತು ಹೆಲ್ಪ್ಲೈನ್ ನಂಬರ್ ಇದೆ ನೋಡಿ. ಓಕೆ, ಏನಾದರೂ ಹಾಕುವಾಗ ಮಿಸ್ಟೇಕ್ಸ್ ಆದರೆ ಅದನ್ನೆಲ್ಲ ಇದ್ದರೆ ಹೆಲ್ಪ್ಲೈನ್ ನಂಬರ್ಗೆ ಕಾಲ್ ಮಾಡಿ ಕೇಳ್ಬೋದು, ಹಾಗೇನಿಲ್ಲ. ಓಕೆ, ಅಂದರೆ ಇಲ್ಲಿ ಯಾವ ಥರ ಕೊಟ್ಟಿದ್ದಾರೆ ಅಂದರೆ, ನೀವು ಸಬ್ಮಿಟ್ ಮಾಡಿದ ಮೇಲೂ ಡಿಲೀಟ್ ಮಾಡಿ ಮತ್ತೊಮ್ಮೆ ನೀವು ಹಾಕಬೇಕು. ಅದು ಎಲ್ಲಿವರೆಗೂ ಟೈಮ್ ಇರುತ್ತೆ ಅಂದರೆ, ಇವ್ರ ಅಪ್ಲಿಕೇಶನ್ಗೆ ಏನು ಫೈನಲ್ ಡೇಟ್ ಕರೆದಿದ್ದಾರೆ ನೋಡಿ, ಇಲ್ಲಿ ನೋಡಿ ಮೇನು ಅಪ್ಲಿಕೇಶನ್, ಈ ಡೇಟ್ ಒಳಗಡೆನೆ ನೀವು ಡಿಲೀಟ್ ಮಾಡಿ ಮತ್ತೊಮ್ಮೆ ಹಾಕ್ಬೋದು ಅಪ್ಲಿಕೇಶನ್ ಹೊಸದಾಗಿ ಕರೆಕ್ಷನ್ ಮಾಡಿಕೊಂಡು. ಓಕೆ, ಮತ್ತು ಆ ಅಪ್ಲಿಕೇಶನ್ ಡೇಟ್ ಮುಗಿದ ಮೇಲೆ ನೀವು ಯಾವುದನ್ನು ಏನೂ ಸರಿ ಕರೆಕ್ಷನ್ ಮಾಡೋಕ್ಕಾಗೋದಿಲ್ಲ. ಓಕೆ, ಮತ್ತು ಇಲ್ಲಿ ಶುಲ್ಕ ಬಗ್ಗೆ ಕೊಟ್ಟಿದ್ದಾರೆ. ಎಕ್ಸಾಮ್ ಫೀಸು ಜನರಲ್ ಅವರಿಗೆ 300, ಕ್ಯಾಟಗರಿ 1, 2A, 3A, 3B, ಕ್ಯಾಟಗರಿ ರೈಟ್ ಪ್ರವರ್ಗ 2, ಕ್ಯಾಟಗರಿ 2, 2B, 3A, 3B ಇದೆಲ್ಲ ಸೇರಿದವ್ರಿಗೆ 150, ಎಕ್ಸ್ ಆರ್ಮಿ ಅವರಿಗೆ 50, ಮತ್ತು SC ST ಕ್ಯಾಟಗರಿ 1 ಮತ್ತು ಅಂಗವಿಕಲರಿಗೆ ಶುಲ್ಕ ಇಲ್ಲ. ಓಕೆ, GM ಅವರಿಗೆ 300, 2A, 2B, 3A, 3Bದವರಿಗೆ 150, ಮಾಜಿ ಸೈನಿಕರಿಗೆ 50, ಇವರಿಗೆ ಫ್ರೀ ಇದೆ. ಓಕೆ, ಮತ್ತು ನೋಡಿ ಇಲ್ಲಿ ಏನು ಕೊಟ್ಟಿದ್ದಾರೆ, ಒಂದಕ್ಕಿಂತ ಹೆಚ್ಚು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸುವ ಪ್ರತಿ ಹುದ್ದೆಗೂ ಪ್ರತ್ಯೇಕವಾಗಿ ನಿಗದಿಪಡಿಸಿದ ಶುಲ್ಕ ಕಡ್ಡಾಯವಾಗಿ ಪಾವತಿಸಬಹುದು. ಅಂದರೆ ಈ ಇಷ್ಟು ಪೋಸ್ಟ್ಗಳಿದೆಯಲ್ಲ, ಫಸ್ಟಿಗೆ ತೋರಿಸ್ದಂಗೆ ಎಲ್ಲ ಪೋಸ್ಟಿಗೂ ಸಪ್ರೇಟಾಗಿ ನೀವು ಫೀಸ್ ಕಟ್ಟಬೇಕು. ಈಗ ನೀವು BBMP ಆಗ್ತಿದ್ರೆ ಇದ್ರ ಸಪ್ರೇಟು, ಜಲಸಂಪನ್ಮೂಲ ಇದು ಸಪ್ರೇಟು, ಮತ್ತು ಲ್ಯಾಂಡ್ ಸರ್ವೆ ಡಿಪಾರ್ಟ್ಮೆಂಟಿಗೆ ಆಗ್ತಾರೆ ಇದ್ದು ಸಪ್ರೇಟು. ಇದೇ ಥರ ನೀವು ಎಷ್ಟು ಡಿಪಾರ್ಟ್ಮೆಂಟಿಗೆ ಹಾಕ್ತೀರಿ ಅಷ್ಟು ಸಪ್ರೇಟ್ ನೀವು ಎಕ್ಸಾಮ್ ಫೀಸ್ ಕಟ್ಟಲೇಬೇಕು. ಓಕೆ, ಆ ಥರ ಅದು ಕೊಟ್ಟಿದ್ದಾರೆ ಕಂಡೀಷನ್ಸ್. ಓಕೆ, ಮತ್ತು ಅರ್ಹತಾ ಷರತ್ತು, ಇದು ಇಂಡಿಯನ್ ನ್ಯಾಷನಾಲಿಟಿ ಇರಬೇಕು. ಇಲ್ಲಿ ಏನಿದೆ ಅಂದರೆ ಒಂದು ಇದೆಲ್ಲ ಬಿಡಿ, ಅಂದರೆ 2 ಹೆಂಡ್ತಿಯರು ಇರಬಾರ್ದು. ಮತ್ತು ಈಗ ಯಾರಾದರೂ ಮ್ಯಾರೇಜ್ ಆಗಿರೋ ಗಂಡ ಇದ್ದರೆ ಮತ್ತೆ ಒಂದು ಹುಡುಗಿ ಅವ್ರಿಗೆ ಮ್ಯಾರೇಜ್ ಆದರೆ ಅದ್ರದ್ದು ಏನೋ ಒಂದು ಷರತ್ತುಗಳಿದೆ. ಓಕೆ, ಮತ್ತು ಆಯ್ಕೆ ವಿಧಾನ ನೋಡಿ, ನೇರ ನೇಮಕಾತಿ ಇರೋದ್ರಿಂದ ಮೆರಿಟ್ ಮೇಲೆ ಲಿಸ್ಟ್ ತೆಗಿತಾರೆ. ಓಕೆ, ಕನ್ನಡ ಕಡ್ಡಾಯ ಪರೀಕ್ಷೆ 150ರಲ್ಲಿ 50, ಅಂದರೆ 33% ತೆಗಿಲೇಬೇಕು. ಓಕೆ, ಇದು ಕಡ್ಡಾಯ ಕನ್ನಡ, ಅದು ಇದಿದೆ ಎಲ್ರಿಗೂ. ಸ್ಪರ್ಧಾತ್ಮಕ ಪರೀಕ್ಷೆ ನೋಡ್ರಿ, ಮೊದಲೆಲ್ಲ ನಾವು 200 ನೋಡ್ತಿದ್ವಿ, ಈ ಸಲ 300 ಅಂತ ಮಾರ್ಕ್ಸ್ ಮಾಡಿದ್ದಾರೆ. ಓಕೆ, 300ಅಲ್ಲಿ ಮತ್ತೆ ಇದು ನೆಗೆಟಿವ್ ಇದೆ ನೋಡಿ, 1/4 ನೆಗೆಟಿವ್ ಇದೆ, ಫಿಕ್ಸ್ ಇದೆ ನೆಗೆಟಿವ್. ಓಕೆ, ಕೊಟ್ಟಿದ್ದಾರೆ ನೋಡಿ, ಋಣಾತ್ಮಕ, ನೆಗೆಟಿವ್. ಓಕೆ, ರೈಟ್. ಸಾಮಾನ್ಯ ಪತ್ರಿಕೆ 300 ಮಾರ್ಕ್ಸಿಗಿದೆ, 1.5 ಗಂಟೆ. ನಿರ್ದಿಷ್ಟ ಪತ್ರಿಕೆ 300 ಮಾರ್ಕ್ಸಿಗೆ 2 ಗಂಟೆ. ಇದು ಟೆಕ್ನಿಕಲ್ ಪೇಪರ್ ಆಗಿರುತ್ತೆ ನಮ್ಮ ಸಿವಿಲ್ ಅವ್ರಿಗೆ. ಓಕೆ, ನಿರ್ದಿಷ್ಟ ಪತ್ರಿಕೆ ಅಂದರೆ. ಮತ್ತು ಈ ಥರ ನೋಡಿ, ಏನು ಕಂಪ್ಯೂಟರ್ ಬೇಸ್ ಎಕ್ಸಾಮ್ ಮಾಡ್ಬೇಕಂತಿದ್ದಾರೆ, ಅದು ಇನ್ನೂ ಆಗಿಲ್ಲ. ಇನ್ನೂ ಅವರು ಆಯೋಗ ಇನ್ನೂ ಕ್ಲಾರಿಟಿ ಕೊಟ್ಟಿಲ್ಲ ನೋಡಿ. ಸದರಿ ಹುದ್ದೆ ನೇಮಕಾತಿ ಸ್ಪರ್ಧಾತ್ಮಕ ಪರೀಕ್ಷೆಯು ಆಫ್ಲೈನ್ OMR ಮಾದರಿ, ಆಫ್ಲೈನ್ ಆದರೂ ನಡೆಸ್ಬೋದು, ಇಲ್ಲ ಕಂಪ್ಯೂಟರ್ ಬೇಸ್ ಆದರೂ ನಡೆಸ್ಬೋದು, ಕಂಪ್ಯೂಟರ್ ಬೇಸ್ಡ್ ರಿಕ್ರೂಟ್ಮೆಂಟ್ ಟೆಸ್ಟ್ ಆ ಥರ ಆದರೂ ನಡೆಸ್ಬೋದು. ಇದು ಯಾವುದೂ ಆಗಿಲ್ಲ. ಇನ್ ಕೇಸ್ ಕಂಪ್ಯೂಟರ್ ಬೇಸ್ ಮಾಡಿ ನಡೆಸ್ತಾ ಇದ್ದರೆ ಅವ್ರು ಮಾಕ್ ಟೆಸ್ಟ್ನ ಕೊಡ್ತೀನಿ ಅಂತ ಹೇಳಿದ್ದಾರೆ, ಅಣಕು ಪರೀಕ್ಷೆಗಳು. ಓಕೆ, ಮಾಕ್ ಟೆಸ್ಟ್ ತೆಗೆದುಕೊಳ್ಳೋದ್ರ ಬಗ್ಗೆ ಮಾಹಿತಿ ಆಯೋಗವು ಅಂತರ್ಜಾಲದಲ್ಲಿ ಪ್ರಕಟಿಸಲಾಗುವುದು. ಇದೆಲ್ಲ
ಇನ್ಫಾರ್ಮೇಷನ್ ನಿಮ್ಮ ರಿಜಿಸ್ಟರ್ ಮೊಬೈಲ್ಗೆ ಇಮೇಲ್ ಐ ಡಿಗೆ ಬರ್ತಾನೆ ಇರುತ್ತೆ. ಓಕೆ, ಆ ಥರ ಏನಾದರೂ ನಡೆಸ್ತಾ ಇದ್ದರೆ. ಪರೀಕ್ಷಾ ಕೇಂದ್ರ ಯಾವುದು ಅಂತ ಏನೂ ಡಿಸೈಡ್ ಮಾಡಿಲ್ಲ. ಓಕೆ, ವಿಶೇಷ ಸೂಚನೆಗಳು ಕೊಟ್ಟಿದ್ದಾರೆ ನೋಡ್ರಿ. ಇವೆಲ್ಲ ವೆರಿ ರೆಡ್ಡಲ್ಲಿ ಏನು ಕೊಟ್ಟಿದ್ದಾರೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಎಲ್ಲನೂ. ಓಕೆ, ನೋಡ್ರಿ ಏನು ಸದರಿ ಅಧಿಸೂಚನೆಯಲ್ಲಿ ಒಂದಕ್ಕಿಂತ ಹೆಚ್ಚು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಿರುವ ಅಭ್ಯರ್ಥಿಗಳು ಒಂದೇ ಸಾಮಾನ್ಯ ಪತ್ರಿಕೆಯನ್ನು ಪರೀಕ್ಷೆಯನ್ನು ಬರೆಯತಕ್ಕದ್ದು. ನೋಡ್ರಿ, ಇದು GK ಪೇಪರ್ ಒಂದೇ ಬರೀಬೋದು, ಆದರೆ ಮತ್ತೆ ಅರ್ಜಿ ಸಲ್ಲಿಸುವ ಸದರಿ ಅಧಿಸೂಚನೆಯಲ್ಲಿ ಎಲ್ಲ ಹುದ್ದೆಗಳು ಪರಿಗಣಿಸಲಾಗುವುದು. ಇದು ಎಲ್ಲ ಹುದ್ದೆಗಳನ್ನು ಪರಿಗಣಿಸಲಾಗುತ್ತೆ ಅಂದರೆ GK ಪೇಪರ್. ನೆಕ್ಸ್ಟ್ ನೀವೇನು ಹುದ್ದೆವಾರು ಬರೀತಿರಲ್ಲ, BBMPಗೆ ಸಪ್ರೇಟು, ಇರಿಗೇಷನ್ ಡಿಪಾರ್ಟ್ಮೆಂಟಿಗೆ ಸಪ್ರೇಟು, ಅದೆಲ್ಲ ಬರೆದ್ಮೇಲೆ ಅದು ಸಪ್ರೇಟ್ ಪತ್ರಿಕೆ ಟು ಟ್ಯಾಲಿ ನಿಮ್ಮ ಪತ್ರಿಕೆಯೊಂದಿಗೆ ಮ್ಯಾಚ್ ಮಾಡಿ ನೋಡ್ತಾರೆ. ಓಕೆ, ಸಪೋಸ್ ನೋಡಿರಿ, ಈಗ ನೀವು BBMP ಎಕ್ಸಾಮ್ ಬರ್ತೀರಿ, GK1 ಮತ್ತು ಒಂದು ಸ್ಪೆಸಿಫೈಡ್ ಪೇಪರ್. ಓಕೆ, ಈ GK ಒಂದೇ ಇರುತ್ತೆ. ಈ ಸ್ಪೆಸಿಫೈಡ್ ಪೇಪರಲ್ಲಿ BBMPದು ಇದಕ್ಕೆ ನೋಡ್ತಾರೆ. ಓಕೆ, ಮೆರಿಟ್ ತೆಗಿಬೇಕಂದ್ರೆ. ಮತ್ತು ಜನಸಂಪನ್ಮೂಲದ್ದು ಮತ್ತು ಇದ್ರದ್ದು ನೋಡ್ತಾರೆ. ಈಗ ನೋಡಿರಿ GK ಅಂತ ತಿಳ್ಕೊಳ್ಳೋದು. ಓಕೆ, ಇದು ಸ್ಪೆಸಿಫೈಡ್ ಪೇಪರ್. ಇದು BBMPದು ನೀವು ಸ್ಪೆಸಿಫೈಡ್ ಪೇಪರ್ ಬರೆದಿದ್ದೀರಾ. ಓಕೆ, ಈ ಸ್ಪೆಸಿಫೈಡ್ ಪೇಪರು ಈಗ ಇರಿಗೇಷನ್ ಡಿಪಾರ್ಟ್ಮೆಂಟಿಗೂ ಬರೀತೀರ ಒಂದು. ಓಕೆ, ಈ GK ಇದು ಕಾಮನ್ ಆಗಿಬಿಡುತ್ತೆ. ಇದ್ರದ್ದು ಮಾರ್ಕ್ಸ್ ಕೌಂಟ್ ಮಾಡ್ತಾರೆ, ಅಲ್ಲಿ ಆಗಲಿಲ್ಲ ಇದು ಇದ್ರದ್ದು ಮಾರ್ಕ್ಸ್ ಕೌಂಟ್ ಮಾಡ್ತಾರೆ. ಈ GKನ ಕಾನ್ಸ್ಟೆಂಟಾಗಿ ತೊಗೊಂಡ್ಬಿಡ್ತಾರೆ ಅಲ್ಲಿ. ಅದೇ ಇದರಲ್ಲಿರೋದು. ಓಕೆ, ಮತ್ತು ದಾಖಲಾತಿ ಪರಿಶೀಲನೆ ಇದರೆಲ್ಲ ಕೊಟ್ಟಿದ್ದಾರೆ. ಶೈಕ್ಷಣಿಕ ವಿದ್ಯಾರ್ಹತೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಶೈಕ್ಷಣಿಕ ವಿದ್ಯಾರ್ಥಿ BBMP ಸಿವಿಲ್ ಡಿವಿಷನ್ ಒಂದು ಏನು ಬೇಕಪ್ಪ, ಸಿವಿಲ್ ಇಂಜಿನಿಯರಿಂಗ್ ಮುಗಿಸಿರ್ಬೇಕು, BE ಯಾ BTech ಇಲ್ಲಿ ಕೊಟ್ಟಿದ್ದಾರೆ. ಓಕೆ, ವೇತನ ಶ್ರೇಣಿ 43,100ರಿಂದ 83,900. ಇದರಲ್ಲಿ ಮತ್ತೆ ವರ್ಗೀಕರಣ ಚಿತ್ರ ಕೊಟ್ಟಿದ್ದಾರೆ. ಓಕೆ, ನೋಡ್ಕೊಳ್ಳಿ. ಇದು ಪರಿಶಿಷ್ಟ ಜಾತಿಗೆ 2, ಅದು ಮಹಿಳೆಯರಿಗೆ 6, ಗ್ರಾಮಾಂತರ 4, ಮಾಜಿ ಸೈನಿಕರು 1, ಅಂಗವಿಕಲರಿಗೆ 1, ಕನ್ನಡ ಮಾಧ್ಯಮ, ತೃತೀಯ ಲಿಂಗ. ಓಕೆ, ಒಟ್ಟು 15 ಇದೆ. SC ಅವರಿಗೆ, ST ಅವರಿಗೆ 7, ಪ್ರವರ್ಗವ್ರಿಗೆ 4, 2A ಅವರಿಗೆ 14. ಈ ಥರ ಎಲ್ಲದಕ್ಕೂ ಟೋಟಲ್ 92 ಪೋಸ್ಟ್ ಅವರು ಇದು ಮಾಡಿದ್ದಾರೆ. ಸಪ್ರೇಟ್ ಅಂದರೆ ರಿಸರ್ವೇಷನ್ ಕೋಟಾ ನಮ್ಮ ಗೌರ್ಮೆಂಟ್ ಪ್ರಕಾರ ಇದು ಮಾಡಿದ್ದಾರೆ. ಓಕೆ, ಜನಸಂಪನ್ಮೂಲ ಇದು ಸಹ ಸಿವಿಲ್ ಇಂಜಿನಿಯರ್ಸ್ ಮುಗಿದಿರಬೇಕು. ಸೊ ಪೇ ಸೇಮ್, ಸ್ಯಾಲ್ರಿ ಸೇಮ್. ಓಕೆ, ಯಾಕಂದರೆ ಸೇಮ್ ಹುದ್ದೆ ಆಗಿರೋದ್ರಿಂದ ಸಿವಿಲ್ ಇಂಜಿನಿಯರಿಂಗ್, ಸಹಾಯಕ ಇಂಜಿನಿಯರಿಂಗ್, ಅಸಿಸ್ಟೆಂಟ್ ಇಂಜಿನಿಯರ್ ಇದೆಲ್ಲ. ಓಕೆ, ಇದಕ್ಕೂ ಸೇಮ್ ಇದೆ. ಮತ್ತು ಭೂಮಾಪನ ಕಂದಾಯ ವ್ಯವಸ್ಥೆ, ಇದು ADL DDL ಹೇಳಿದ್ನಲ್ಲ, ಇದಕ್ಕೂ ಇದರಲ್ಲಿ ನೋಡಿ 60% ಮಸ್ಟ್ ಅಂತ ಕೇಳಿದ್ದಾರೆ. ಓಕೆ, 60% ನೀವು ಡಿಗ್ರಿಯಲ್ಲಿ 60% ತೊಗೊಂಡಿರಲೇಬೇಕು ನೋಡಿರಿ, ವಿತ್ ಆ್ಯನ್ ಅಗ್ರಿಗೇಟ್ ಮಾರ್ಕ್ಸ್ ಆಫ್ ನಾಟ್ ಲೆಸ್ ದೆನ್ 60%. ಓಕೆ, ಮತ್ತು ಹಿಂದುಳಿದ ಕಲ್ಯಾಣ ಮತ್ತು ಏಜ್ ರಿಲ್ಯಾಕ್ಸೇಷನ್ ಎಲ್ಲದಕ್ಕೂ ಸೇಮ್ ಇದೆ ನೋಡಿ. ಇದು ಏಜ್ ರಿಲ್ಯಾಕ್ಸೇಷನ್ 18ರಿಂದ 35 ಇರಬೇಕು. ಮತ್ತು 2A 2B 3A 3B ಅವರಿಗೆ 38, SC ST ಅವರಿಗೆ 40, ಕ್ಯಾಟಗರಿ 1 ಅವರಿಗೆಲ್ಲ 40. ಓಕೆ, ಸೇಮ್ ಇದೇ ಥರ ಒಂದು 9 ನೋಟಿಫಿಕೇಷನ್ ಇದೆ. ಇದು ಕೆಲವೊಂದಕ್ಕೆ ಸಿವಿಲ್ ಬರುತ್ತೆ. ಎನಿ ಡಿಗ್ರಿ ಅಂತ ಕೇಳಿದ್ರೆ ಸಿವಿಲ್ ಇಂಜಿನಿಯರ್ಸ್ನು ಹಾಕ್ಬೋದು. ಕೆಲವೊಂದಕ್ಕೆಲ್ಲ ಮೆಕ್ಯಾನಿಕಲ್ಲು ಈ ಥರ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಇದು ಯಾವುದಕ್ಕಪ್ಪ ಅಂದರೆ ಕಾರ್ಖಾನೆ ಬಾಯ್ಲರ್ಗಳು, ಕೈಗಾರಿಕಾ ಸುರಕ್ಷತೆ ಮತ್ತು ಸ್ವಾಸ್ಥ್ಯ ಇಲಾಖೆ, ಕಾರ್ಖಾನೆ ಸಹಾಯಕ ನಿರ್ದೇಶಕರು, ಇದಕ್ಕೆಲ್ಲ ಮೆಕ್ಯಾನಿಕಲ್ ಇಂಜಿನಿಯರ್, ಕೆಮಿಕಲ್, ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಅಥವಾ ಈ ಥರದ್ದೆಲ್ಲ ಕೇಳಿದ್ದಾರೆ. ಅದಕ್ಕೆ ಸಪ್ರೇಟೇ ಆದ ಒಂದು ಕೋರ್ಸ್ ಇರುತ್ತಲ್ಲ. ಈಗ ಹೆಂಗೆ ನಮಗೆ BBMPಗೆ ಸಿವಿಲ್ ಇಂಜಿನಿಯರ್ಸ್ ಇರಬೇಕಂತ, ಅದೇ ಥರ ಇದಕ್ಕೂ ಕ್ವಾಲಿಫೈಡ್ ಇದ್ದವರಿಗೆ ಮಾತ್ರ ಪರಿಗಣನೆ ಮಾಡ್ತಿದ್ದಾರೆ. ಓಕೆ, ಇದೇ ಥರನೇ ಇದೆ ಸಿಲೆಬಸ್ಸು. ಒಂದು ಸ್ವಲ್ಪ ಬೇಗ ಸಿಲೆಬಸ್ ನೋಡ್ಕೊಳ್ಳೋಣ. ನಮ್ಮದು BBMPದು ಏನು ಕೇಳಿದ್ದಾರೆ ಸಿಲೆಬಸ್ ಅಂತೇಳಿ. ಇವಾಗಲಿಂದ ಸ್ಟಾರ್ಟ್ ಮಾಡಿ ಫ್ರೆಂಡ್ಸ್ ಎಲ್ಲನೂ, ಯಾಕಂದರೆ ಕಾಂಪಿಟೇಷನ್ ಜಾಸ್ತಿ ಇದೆ. ಈ ಸಲ ಬ್ಯಾಚ್ ಅವರು ಬಂದಿದ್ದಾರೆ ನೋಡಿ, ಜನರಲ್ ಪೇಪರ್ದು. ಓಕೆ, ಏನು ಇದೆ ಕರೆಂಟ್ ಅಫೇರ್ಸು, ಜನರಲ್ ಸೈನ್ಸು, ನಮ್ಮ ಕರ್ನಾಟಕ ಮತ್ತು ಭೂಗೋಳಶಾಸ್ತ್ರ, ಕರ್ನಾಟಕದ ಇತಿಹಾಸ ಮತ್ತು ಕರ್ನಾಟಕದ ಭೂಗೋಳಶಾಸ್ತ್ರ ಗೊತ್ತಿರಬೇಕು, ಭಾರತದ ಇತಿಹಾಸ, ಭಾರತ ಭೂಗೋಳಶಾಸ್ತ್ರ, ಸಮಾಜ ವಿಜ್ಞಾನ, ಸಾಮಾನ್ಯ ಭೌತಿಕ ಸಾಮರ್ಥ್ಯಕ್ಕೆ ಸಂಬಂಧಿಸಿದ ಸಾಮಾನ್ಯ ಜ್ಞಾನದ ವಿಷಯಗಳು. ಓಕೆ,
ಅಂದರೆ ಜನರಲ್ ಟಾಪಿಕ್ಸ್, ಜನರಲ್ ಸ್ಟಡೀಸ್. ಓಕೆ. ದೈನಂದಿನ ಗ್ರಹಿಕೆ ವಿಷಯಗಳನ್ನು ಮತ್ತು ನಿಗದಿಪಡಿಸಲಾದ ಅರ್ಹತಾ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರುವ ವ್ಯಕ್ತಿಯಿಂದ ನಿರೀಕ್ಷಿಸಬಹುದಾದ ಪ್ರಾಯೋಗಿಕ ಜ್ಞಾನವನ್ನು ಒಳಗೊಂಡಿರುತ್ತದೆ. ಓಕೆ. GK ಪೇಪರ್. ಈಗ ಸ್ಪೆಸಿಫೈ ಪೇಪರ್ಸ್ ನೋಡಿದೆಲ್ಲ. ಬೃಹತ್ ಬೆಂಗಳೂರು ಇದು BBMP ಏನಿದೆ ಅಂದರೆ ಸಿಲೆಬಸ್ ಕೊಟ್ಟುಬಿಟ್ಟಿದ್ದಾರೆ, ಇಷ್ಟರಲ್ಲೇ ಇದೆ ಅಂತೇಳಿ. ಓಕೆ. ರೋಡ್ ಆ್ಯಂಡ್ ಬ್ರಿಡ್ಜಸ್. ರೋಡ್ ಟಾಪಿಕ್ ಬಗ್ಗೆ ಓದ್ಕೋಬೇಕು, ಬ್ರಿಡ್ಜಸ್ ಬಗ್ಗೆ ಓದ್ಕೋಬೇಕು. ಕನ್ಸ್ಟ್ರಕ್ಷನ್ ಟೆಕ್ನಾಲಜಿ ಆ್ಯಂಡ್ ಮ್ಯಾನೇಜ್ಮೆಂಟ್ ನಾವು ಓದ್ತೀವಲ್ಲ, CPM, PERT ಇದೆಲ್ಲ ಎಲ್ಲಿಂದ ಬರುತ್ತೆ ಅಂತ ಕೆಲವ್ರಿಗೆ ಹೇಳ್ತಾರೆ. ಇದು ಇದೇ ಟಾಪಿಕಿಂದ ಬರ್ತದೆ ನೋಡಿ. ಓಕೆ. ಕನ್ಸ್ಟ್ರಕ್ಷನ್ ಮ್ಯಾನೇಜ್ಮೆಂಟ್. ಓಕೆ. ಹೈವೇ ಇಂಜಿನಿಯರಿಂಗ್ ಬಗ್ಗೆ ಗೊತ್ತಿರಬೇಕು. ಮತ್ತು ಅಡ್ವಾನ್ಸ್ ಸ್ಟ್ರಕ್ಚರ್ ಬಗ್ಗೆ ಬಂದರೆ ಸ್ವಲ್ಪ ನಮ್ಮ ಸಿವಿಲ್ ಇಂಜಿನಿಯರ್ಸಿಗೆ ತಲೆಬೇನಿ. ಓಕೆ. ನೋಡ್ಕೊಳ್ರಿ, ಅದು ಫಿಕ್ಸ್ಡ್ ಕ್ವಶನ್ಸ್ ಇರುತ್ತೆ, ಕೊಡ್ಬೇಕೆಲ್ಲ ರೆಫರ್ ಮಾಡಬೇಕು ಈ ಸ್ಟ್ರಕ್ಚರ್ದು. ಓಕೆ. ಸ್ಯಾನಿಟರಿ ಇಂಜಿನಿಯರಿಂಗ್ ಇದು ಬೇಕೇ ಬೇಕಾಗುತ್ತೆ. BBMP ಅಂದರೆ ಸ್ಯಾನಿಟರಿ ಇಂಜಿನಿಯರಿಂಗ್, ವಾಟರ್ ಸಪ್ಲೈ. ಓಕೆ. ಇಷ್ಟು. ಮತ್ತು ಕನ್ಸ್ಟ್ರಕ್ಷನ್ ಆಫ್ ವಾಟರ್ ವರ್ಕ್ಸ್, ಪ್ಯೂರಿಫಿಕೇಷನ್ ಆಫ್ ವಾಟರ್, ಪಂಪಿಂಗ್, ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್. ಇಷ್ಟು ನಮ್ಮದು BBMP ಸಿಲೆಬಸ್ಸು. ಇರಿಗೇಷನ್, ನೀರಾವರಿ ಇಲಾಖೆದು ಏನೇನಿದೆ ನೋಡಿ. ಸಿವಿಲ್ ಇಂಜಿನಿಯರಿಂಗ್, ಮೆಟೀರಿಯಲ್ಸ್ ಆ್ಯಂಡ್ ಕನ್ಸ್ಟ್ರಕ್ಷನ್, ಇದು MOC ಅಂತೀವಲ್ಲ, ಮೆಟೀರಿಯಲ್ ಆಫ್ ಕನ್ಸ್ಟ್ರಕ್ಷನ್, ಆ ಥರದ ಟಾಪಿಕ್ ಮೇಲೆ ಇದೆ. ಮತ್ತು ಸಾಲಿಡ್ ಮೆಕ್ಯಾನಿಕ್ಸ್ ಆ್ಯಂಡ್ ಸ್ಟ್ರಕ್ಚರಲ್ ಅನಾಲಿಸಿಸ್, ಸಾಮು ಮತ್ತು SA1, SA2 ಇದರಲ್ಲಿ ಕವರ್ ಆಗೋದಿಲ್ಲ. ಓಕೆ. ಕಾಂಕ್ರೀಟ್ ಟೆಕ್ನಾಲಜಿ, RCC, ರಿನ್ಫೋರ್ಸ್ಡ್ ಕಾಂಕ್ರೀಟ್ ಸ್ಟ್ರಕ್ಚರ್ಸ್, ಸ್ಟೀಲ್ ಸ್ಟ್ರಕ್ಚರ್ಸ್. ಓಕೆ. ಇಲ್ಲಿ CT ಮತ್ತು RCC ರಿಲೇಟೆಡ್ ಇದೆ ನೋಡಿ. ಮತ್ತು ಹೈಡ್ರಾಲಜಿದು. ಓಕೆ. ಫ್ಲೂಯಿಡ್ ಮೆಕ್ಯಾನಿಕ್ಸ್, ಹೈಡ್ರಾಲಿಕ್ ಸ್ಟ್ರಕ್ಚರ್ ಬಗ್ಗೆ, ಡ್ಯಾಮ್ ಅವೆಲ್ಲ ಬರ್ತಾವಲ್ಲ, ಅಂದರೆ ನೀರಿಂದ ನಾವು, ಅಂದರೆ ವಾಟರಿಂದ ನಾವು ಏನೇನು ಸ್ಟ್ರಕ್ಚರು ಮತ್ತು ಏನೇನು ಯೂಸಸ್ ಮಾಡ್ಕೋತೀವಿ ಅದ್ರ ಬಗ್ಗೆ. ಮತ್ತು ಇರಿಗೇಷನ್ ಅಂದರೆ ಅದ್ರದ್ದೇ ಮೇನ್ ಇರುತ್ತೆ. ಓಕೆ. ಸಾಯಿಲ್ ಮೆಕ್ಯಾನಿಕ್ಸ್, GT ಬಗ್ಗೆನೂ ಇದೆ ನೋಡಿ, ಜಿಯೋ ಟೆಕ್ನಾಲಜಿ. ಮತ್ತು ಟ್ರಾನ್ಸ್ಪೋರ್ಟೇಷನ್ ಇಂಜಿನಿಯರಿಂಗ್, ಎನ್ವೈರ್ಮೆಂಟಲ್ ಇಂಜಿನಿಯರಿಂಗ್, ಸರ್ವೆ. ಓಕೆ. ಇಷ್ಟು. ಮತ್ತು ಬ್ರಿಡ್ಜ್ ಇಂಜಿನಿಯರಿಂಗ್, ಎಸ್ಟಿಮೇಷನ್, ಕಾಸ್ಟಿಂಗ್, ಸ್ಪೆಸಿಫಿಕೇಷನ್. ಟೋಟಲ್ ಸಬ್ಜೆಕ್ಟೇ ಇದೆ ಇದು. ಟೋಟಲ್ ಇಲ್ಲಿ ಏನೇನು ಕಲಿತೀವಿ ಎಲ್ಲ ಇದೆ ನೋಡಿ ಸರ್ ಫ್ರೆಂಡ್ಸ್. ಕನ್ಸ್ಟ್ರಕ್ಷನ್ ಆ್ಯಂಡ್ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟು, ಎನ್ವೈರ್ಮೆಂಟಲ್ ಸ್ಟಡೀಸ್ ಟೋಟಲ್ ಇದೆ. ಓಕೆ. ಸಿಲೆಬಸ್ 4 ನೀವು ADL ರಿಕ್ರೂಟ್ಮೆಂಟ್ ಅದೇ ಹೇಳಿದ್ನಲ್ಲ ನಾನು, ಭೂಮಾಪನ ಇಲಾಖೆಯಲ್ಲಿ ಆಫೀಸರ್ಸ್ ಹುದ್ದೆಗೆ. ಇದರಲ್ಲಿ ಸಿವಿಲ್ ಇಂಜಿನಿಯರಿಂಗ್, ಸರ್ವೆ, ಕಂಪ್ಯೂಟರ್ ಅಪ್ಲಿಕೇಶನ್ ಆ್ಯಂಡ್ ಬೇಸಿಕ್ ಮ್ಯಾಥಮೆಟಿಕ್ಸ್ ಇಷ್ಟಿದೆ ನೋಡಿರಿ. ಸಿವಿಲ್ ಇಂಜಿನಿಯರಿಂಗ್, ಸರ್ವೆ, ಕಂಪ್ಯೂಟರ್ ಅಪ್ಲಿಕೇಶನ್ ಆ್ಯಂಡ್ ಬೇಸಿಕ್ ಮ್ಯಾಥಮೆಟಿಕ್ಸ್. ಅದರಲ್ಲಿ ಕ್ಲಿಯರ್ ಕೇಳಿಬಿಟ್ಟಿದ್ದಾನೆ, ಸರ್ವೇಂಗ್ ಗೊತ್ತಿರಬೇಕು ಟೋಟಲ್ ನಿಮ್ಗಂತೇಳಿ. ಫಂಡಮೆಂಟಲ್ ಕಾನ್ಸೆಪ್ಟ್ ಆಫ್ ಸರ್ವೇಂಗ್, ಲೀನಿಯರ್ ಮೆಜರ್ಮೆಂಟ್ಸ್, ಕಂಪಾಸ್ ಸರ್ವೇಂಗ್, ಪ್ಲೇನ್ ಟೇಬಲ್ ಸರ್ವೆ, ಥಿಯೋಡಿಲೇಟ್, ಟೆಕ್ಯಾಮೆಟ್ರಿ, ಟ್ರಯಾಂಗುಲೇಷನ್ ಆ್ಯಂಡ್ ಟ್ರಿಗ್ನೋಮೆಟ್ರಿಕ್ ಲೆವೆಲಿಂಗ್, ಟ್ರಾನ್ಸ್ಫರ್ ಸರ್ವೇಂಗ್ ಆ್ಯಂಡ್ ಒಮಿಟಿಂಗ್ ಮೆಜರ್ಮೆಂಟ್ಸ್, ಲೆವೆಲಿಂಗ್ ಆ್ಯಂಡ್ ಕಾಂಟೂರಿಂಗ್, ಏರಿಯಾ ಆ್ಯಂಡ್ ವಾಲ್ಯೂಮ್ಸ್, ಕರ್ವ್ ಸರ್ವೇಂಗ್ ಮೆಥಡ್, ಮಾಡರ್ನ್ ಮೆಥಡ್ ಆಫ್ ಸರ್ವೇಂಗ್. ಓಕೆ. ಸರ್ವೇಂಗ್ ಬಗ್ಗೆ ಜಾಸ್ತಿನೇ ಇದೆ ನೋಡಿ ಫ್ರೆಂಡ್ಸ್. ಯಾರಿಗೆ ಸರ್ವೆ ಫೇವ್ರೇಟ್ ಸಬ್ಜೆಕ್ಟು ಆರಾಮ್ಸೆ ಈ ಎಕ್ಸಾಮ್ನ ಕ್ಲಿಯರ್ ಮಾಡ್ಕೋಬೋದು ಅನಿಸುತ್ತೆ ಓದಿದರೆ. ಕಂಪ್ಯೂಟರ್ ಅಪ್ಲಿಕೇಶನ್ ಬಗ್ಗೆ ಏನು ಕೇಳಿದರೆ, CAD ಗೊತ್ತಿರಬೇಕು, 2D 3D, ಮತ್ತು MS ಆಫೀಸ್, MS ಎಕ್ಸೆಲ್ಲು, MS ಪವರ್ ಪಾಯಿಂಟ್ ಗೊತ್ತಿರಬೇಕು. ಮ್ಯಾಥಮೆಟಿಕ್ಸಲ್ಲಿ ಏನು ಕೇಳಿದರೆ, ಟ್ರಯಾಂಗಲ್ ಪ್ರಾಪರ್ಟೀಸ್, ಜಿಯೋಮೆಟ್ರಿ ಪ್ರಾಪರ್ಟೀಸು, ಪಾಲಿಗಾನ್, ಹೆಕ್ಸಾನ್ಸ್, ಲ್ಯಾಂಡ್ಸ್, ಆ್ಯಂಗಲ್ಸ್, ಟ್ರಿಗ್ನೋಮೆಟ್ರಿ, ಕೋಆರ್ಡಿನೇಟ್ಸ್, ಜಿಯೋಮೆಟ್ರಿ, ಯೂನಿಟ್ಸ್ ಆ್ಯಂಡ್ ಮೆಜರ್ಮೆಂಟ್ಸ್, ಸ್ಕೇಲ್ಸ್ ಆ್ಯಂಡ್ ಟೈಪ್ ಆಫ್ ಸ್ಕೇಲ್ಸ್. ಇಷ್ಟು ಗೊತ್ತಿದ್ದರೆ ಸರ್ವೆ ಅದು ADL ಪೋಸ್ಟ್ ನಾನು ಹೇಳಿದ್ನಲ್ಲ, ಆ ಪೋಸ್ಟ್ನ ಆರಾಮ್ಸೆ ಪಾಸ್ ಮಾಡ್ಬೋದು. ಎಷ್ಟು ಸಾಕು ಸಿಲೆಬಸ್ಸು, ಏನು ಪೋಸ್ಟು, ಎಷ್ಟು ಪೋಸ್ಟ್ ಇದೆ, ಮತ್ತು ಏನು ಫೀಸ್ ಸ್ಟ್ರಕ್ಚರು, ಏನು ಪೇಮೆಂಟ್ ಸ್ಟ್ರಕ್ಚರು, ಅಂದರೆ ಸ್ಯಾಲ್ರಿ ಸ್ಟ್ರಕ್ಚರ್ ಯಾವ ಥರ ಇದೆ, ಇಷ್ಟು ತಿಳ್ಕೊಂಡ್ರೆ ಈಗ ಜಸ್ಟ್ ಓದೋದಿರ್ಬೇಕು ಮೇನ್. ಇದು ನಾವು ನೋಟಿಫಿಕೇಷನ್ ಬಗ್ಗೆ ಆಯಿತು. ಈಗ ನೆಕ್ಸ್ಟ್ ಪ್ರಿಪ್ರೇಷನ್ ಹೆಂಗೆ, ಏನೇನು ಇಂಪಾರ್ಟೆಂಟು, ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿರಿ. ಎಲ್ಲನೂ ನನಗೆ ಡಿಕ್ಟ್ ಇಂಪಾರ್ಟೆಂಟ್ಸ್ ಏನೇನು ಬರುತ್ತೆ, ಹೇಗೆ ಓದಬೇಕು, ಸ್ಟ್ರಾಟಜಿನ ಹೇಳ್ಕೊಡ್ತೀನಿ. ಓಕೆ. ಯಾವ ಥರ ಓದಬೇಕು, GK ಹಿಡ್ಕೊಂಡು GKನ ಸ್ವಲ್ಪ ಡಿಸ್ಕಸ್ ಮಾಡ್ತೀನಿ. ಮೇಯ್ನಾಗಿ ಇದರಲ್ಲಿ ಟೆಕ್ನಿಕಲ್ ನಾನು ಡಿಸ್ಕಸ್ ಮಾಡ್ತೀನಿ. ಓಕೆ. ಟೆಕ್ನಿಕಲ್ ಮೇನ್ ರಿಲೇಟೆಡ್ ಇದು ನಮ್ಮದು ಸರ್ವೇಯಿಂಗ್ದಾಗಿರ್ಬೋದು. ಟೋಟಲ್ ಈ ನಮ್ಮದು ಇರಿಗೇಷನ್ ಡಿಪಾರ್ಟ್ಮೆಂಟಲ್ಲಿ ಏನೇನು ಕೇಳಿದ್ದಾರೆ, ಇಡೀ ಫುಲ್ ನಮ್ಮ BE ಮತ್ತೊಂದು ಸಲ ಓದಬೇಕು ಈಗ, ಆ ಥರ ಕೇಳಿದ್ದಾರೆ ಸಿಲೆಬಸ್. BBMP ಮತ್ತು ನಮ್ಮದು ಲ್ಯಾಂಡ್ ಸರ್ವೆ ಡಿಪಾರ್ಟ್ಮೆಂಟ್ ಒಂದು ಸ್ವಲ್ಪ ಲಿಮಿಟೆಡ್ ಇಟ್ಟಿದ್ದಾರೆ. ಇರಿಗೇಷನ್ ಡಿಪಾರ್ಟ್ಮೆಂಟ್ ಅಂತೂ ಮತ್ತೊಂದು BE ಓದಲೇಬೇಕು ನೀವು, ಆ ಥರ ಇಟ್ಟಿದ್ದಾರೆ ಸಿಲೆಬಸ್. ಸೊ ಅದಕ್ಕೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿರಿ.
ಇಂಪಾರ್ಟೆಂಟ್ ಕ್ವಶನ್ ಆನ್ಸರ್ ಡಿಸ್ಕಷನ್ಸ್ ಇರುತ್ತೆ, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಡಿಸ್ಕಷನ್ಸ್ ಇರುತ್ತೆ, ಅದೆಲ್ಲನೂ ಬರುತ್ತೆ. ಓಕೆ, ಈ ಚಾನಲಲ್ಲಿ. ಓಕೆ, ವಿಡಿಯೋ ಲೈಕ್ ಆಗಿದ್ರೆ ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿರಿ. ಓಕೆ, ಧನ್ಯವಾದಗಳು.